ಗುರು MS ಧೋನಿ ಅವರಿಗೆ ಅವಮಾನ ಮಾಡಿದ್ರು. ಮ್ಯಾಚ್ ಮುಗ್ದಾದ್ಮೇಲೆ ಕರೆಕ್ಟ್ ಟೈಮ್ಗೆ ಹ್ಯಾಂಡ್ ಶೇಕ್ ಮಾಡಕ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲರೂ ಕರೆಕ್ಟ್ ಆಗಿ ನೋಡೋದಾದ್ರೆ CSK ಬ್ಯಾಟ್ಸ್ಮನ್ ಆ ಟೈಮಲ್ಲಿ ಸ್ಟ್ರೈಕ್ ಅಲ್ಲಿ ಇದ್ದಿದ್ದು ಜಡೇಜಾ ಮತ್ತೆ ಶರ್ದುಲ್ ಠಾಕೂರ್. ಅವ್ರು ರಿಟರ್ನ್ ಆಗಕ್ ಮುಂಚೆನೆ ಧೋನಿ ಅವ್ರು ಹೊರಟೋಗಿದ್ರು. ಹಂಗಂದ್ರೆ CSK ಬ್ಯಾಟ್ಸ್ಮನ್ ಗಳು ಕೂಡ ನಮ್ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ರಾ? ಅಂಡ್ ಲೆಜೆಂಡರಿ ಪ್ಲೇಯರ್ MS ಧೋನಿ ಅವರಿಗೆ RCB ಟೀಮ್ RCB ಫ್ಯಾನ್ಸ್ ಅವಮಾನ ಮಾಡಿದ್ರು ಅಂತ ಹೇಳ್ತಾ ಇದೀರಲ್ಲ, ಆ ತರ ಹೇಳಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವರು MS ಧೋನಿ ಅವ್ರನ್ನ ಹುಡ್ಕೊಂಡು ಅವ್ರ ಡಗೋಟ್ ವರ್ಗೂ ಹೋಗ್ತಾರೆ. ಇನ್ ನಮ್ ಕ್ಯಾಪ್ಟನ್ ಯಾರಪ್ಪ, ಫಾಫ್ ಡು ಪ್ಲೆಸಿಸ್, ಅವರು CSK ಗೆನೆ ಆಡ್ದವ್ರು. ಇವಾಗ್ಲೂ ನನ್ನ ಎಮೋಷನ್ಸ್ CSK ಟೀಮ್ ಜೊತೆ ಇರುತ್ತೆ ಅಂತ ಯಾವಾಗ್ಲೂ ಹೇಳ್ತಾರೆ. ಪ್ರೆಸೆಂಟೇಷನ್ ಸೆರೆಮನಿ ಕ್ಯಾಪ್ಟನ್ಸಿ ಟಾಕ್ ಅಲ್ಲೂ ಕೂಡ ಧೋನಿ ಅವ್ರ ಬಗ್ಗೆ ಮಾತಾಡಿ ಅವ್ರು ಫೈನಲ್ ಓವರ್ ಅಲ್ಲಿ ಇದ್ರು, ಆ ಭಯ ನಮ್ಗೆ ಇದ್ದೇ ಇತ್ತು ಅಂತ ಹೇಳ್ತಾರೆ. ಇನ್ ನಮ್ ಟೀಮ್ ಅಲ್ಲಿ ಸೀನಿಯರ್ ಯಾರಪ್ಪ, DK. ಅವರು ಖುದ್ದು ತಮಿಳ್ನಾಡವರು. ರೀಸೆಂಟ್ಲಿ DK ಅವ್ರ ಸ್ಟೋರಿ ಹಾಕಿದ್ದಾಗ ಋತುರಾಜ್ ಗಾಯಕ್ವಾಡ್ ಅವರು ನೆಕ್ಸ್ಟ್ ಟೀಮ್ CSK ಬರ್ತೀರಾ ಅಂತಂದ್ರೆ ನನ್ನ ರೋಲ್ ಏನ್ ಕ್ಯಾಪ್ಟನ್ ಅಂತ ಅವ್ರಿಗೆ ರಿಪ್ಲೈ ಕೊಟ್ಟಿದ್ರು. ಇನ್ನು RCB ಟೀಮ್ ಅಲ್ಲಿ ಇರುವಂತ ಯಂಗ್ಸ್ಟರ್ ಗಳು ಮತ್ತೆ ಬೇರೆ ಪ್ಲೇಯರ್ ಗಳು ಮ್ಯಾಚ್ ಮುಗಿದ ತಕ್ಷಣ ಧೋನಿ ಅವ್ರ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳ್ತಾರೆ. ಬ್ಯಾಟ್ ಮೇಲೆ ಅವ್ರ ಆಟೋಗ್ರಾಫ್ ಗಳು ತಗೋತಾರೆ. ಅವ್ರ ಗೇಮ್ ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅವ್ರ ಹತ್ರನೇ ಟಿಪ್ಸ್ ಗಳು ತಗೋತಾರೆ. ಸೊ ಈ ಪ್ಲೇಯರ್ಸ್ ಗಳೆಲ್ಲ MS ಧೋನಿ ಅವ್ರಿಗೆ ಅವಮಾನ ಮಾಡೋ ಬಗ್ಗೆ ಯೋಚನೆನೂ ಮಾಡಲ್ಲ. ಬಾಟಮ್ ಆಫ್ ದ ಟೇಬಲ್ ಇದ್ದ ನಾವು ಕಂಟಿನ್ಯೂಸ್ 6 ಮ್ಯಾಚ್ ಗೆದ್ವಿ, ಕ್ವಾಲಿಫೈಗೆ ಸೆಲೆಕ್ಟ್ ಆದ್ವಿ ಅಂತ ಖುಷಿ ಪಟ್ವಿ. RCB ಹೇಟ್ ಮಾಡೋರಿಗೆ ಇದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಏನೇನೋ ಅಪಪ್ರಚಾರ ಮಾಡ್ತಾ ಇದಾರೆ. ಇನ್ನು ನಾವೇನಾದ್ರೂ ಗೆದ್ಬಿಟ್ರೆ ಏನ್ ಮಾಡ್ತಾರೇನೋ ಸತ್ಯವಾಗ್ಲೂ ಗೊತ್ತಿಲ್ಲ ಗುರು.